ಇದು ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು 14 ಅಡಿ ಮಾಡಿ, ಅಗಲ ಬಂದ್ಬಿಟ್ಟು 26 ಅಡಿ ಮಾಡಿದೀವಿ. ಬಿಸಿಲು ಗಾಳಿ ಎಲ್ಲ ಬರೋದ್ರಿಂದ ಇಲ್ಲಿ ನಮಗೆ ಫ್ಯಾನ್ ಅವಶ್ಯಕತೆ ಇಲ್ಲ ಸರ್. ಇಲ್ಲಿ ಕೋಟಿಂಗ್ ಶೀಟ್ ಯೂಸ್ ಮಾಡಿದ್ವಿ, ಅದರಲ್ಲಿ ಟೆಂಪರೇಚರ್ ಜಾಸ್ತಿ ಇತ್ತು. ಇಲ್ಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಸಿಮೆಂಟ್ ಶೀಟ್ ಯೂಸ್ ಮಾಡೋದೇ ಬೆಟರ್ ಸರ್. ಮೇವ್ ಆಗಿರ್ಬೋದು, ಫೀಡ್ ಆಗಿರ್ಬೋದು, ಈ ಫೀಡ್ ಮ್ಯಾನೇಜರ್ಗೆ ಕೊಡ್ತೀವಿ. ಹಸು ಮೇವ್ ಆಗಿರ್ಬೋದು, ಫೀಡ್ ಆಗಿರ್ಬೋದು ತಿಂದ್ಬಿಟ್ಟು ಇಲ್ಲಿ ಮಲಗಬಾರ್ದು. ಹಾಲು ಇರುತ್ತೆ, ಈ ಕಡೆ ಗಬ್ಬನು ಆಗಿರುತ್ತೆ. ಆ ಕಂಪಾರ್ಟ್ಮೆಂಟ್ ನಾವು ಇದನ್ನ ಸಪರೇಟ್ ಮಾಡಿರ್ತೀವಿ ಸರ್. ಇದು ನೆಕ್ ಬೆಳ್ಳಿ ಅಂತಾರಲ್ಲ ಸರ್, ಸಾಲ್ಟ್ ಲಿಕ್ ಅಂತೀವಿ. ಲೇಬರ್ಸ್ ಇಲ್ಲೇ ಮಲಗಿರ್ತಾರೆ ಸರ್, ಶೆಡ್ ಅಲ್ಲೇ ಮಲಗಿರ್ತಾರೆ. 30 ರಿಂದ 35 ಅನಿಮಲ್ ಅಲ್ಲಿ 400 ರಿಂದ 420 ಲೀಟರ್ ಹಾಲು ತೆಗಿತಿದ್ದೀವಿ ಸರ್. ಈಗ ಬಕೆಟ್ ಮಿಲ್ಕಿಂಗ್ ಮಾಡ್ತಿದ್ದೀವಿ ಸರ್. ನೋಡಿ ಸರ್, ಈ ಗುಡ್ಡೆ ಮೇಲೆ ಮಲಗಿರ್ತವೆ, ಫೀಡ್ ಹಾಕಿದಾಗ ಮಾತ್ರ ಅಲ್ಲಿಗೆ ಬರ್ತವೆ ಸರ್. ನಮ್ಗೆ ವರ್ಷದಲ್ಲಿ ಏನು ಹುಟ್ಟತ್ತೆ ಕರುಗಳು, ಆ ಕರುಗಳೇ ನಮಗೆ ಆದಾಯ ಸರ್. ನೋಡಿ ಸರ್, ಈಗ ಏನಿದೆ ಇವೆಲ್ಲ 40 ರಿಂದ 50 ಹಸು ಗಬ್ಬ ಆಗಿದಾವೆ ಸರ್. ನಮಗೆ ಪರ್ ಡೇ 1000 ಲೀಟರ್ಸ್ ಹಾಲನ್ನ ಪ್ರೊಡ್ಯೂಸ್ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ ಸರ್. ಎಲ್ಲ ಒಳ್ಳೆ ಬ್ರೀಡ್ನ ತೊಗೊಂಡು ಬ್ರೀಡ್ ಅನಿಮಲ್ನ ಡೆವಲಪ್ ಮಾಡಿದ್ರೆ ಹಾಲು ತಾನಾಗ್ತಾನೆ ಆಟೋಮೆಟಿಕ್ ಡೆವಲಪ್ ಆಗುತ್ತೆ, ಇನ್ಕಮು ಡೆವಲಪ್ ಆಗುತ್ತೆ ಸರ್. ಈ ಫಾರ್ಮ್ನ ಬಂದ್ಬಿಟ್ಟು ನಾವು ಈ ಫ್ರಂಟಲ್ಲಿ ಫೀಡ್ ಮ್ಯಾನೇಜರ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಫ್ರಂಟಲ್ಲಿ ಫೀಡ್ ಮ್ಯಾನೇಜರ್ನ ನಿರ್ಮಾಣ ಮಾಡ್ಕೊಂಡು ನಾವು ಫೀಡ್ ಎಲ್ಲ ಪ್ರಿಪೇರ್ ಮಾಡಿ ಮುಂದಗಡೆಯಿಂದನೇ ಮೇವೆಲ್ಲ ಕೊಡ್ಬೋದು. ಮೇವ್ ಆಗಿರ್ಬೋದು, ಫೀಡ್ ಆಗಿರ್ಬೋದು, ಈ ಫೀಡ್ ಮ್ಯಾನೇಜರ್ಗೆ ಕೊಡ್ತೀವಿ. ನಂತರ ಫೀಡ್ ಕೊಟ್ಟಿದ್ದಾದಮೇಲೆ ಹಸು ಮೇವ್ ಆಗಿರ್ಬೋದು, ಫೀಡ್ ಆಗಿರ್ಬೋದು ತಿಂದ್ಬಿಟ್ಟು ಇಲ್ಲಿ ಮಲಗಬಾರ್ದು ಸರ್. ನೋಡಿ, ತಿಂದಿದ್ದಾಗಿದ ತಕ್ಷಣ ರೆಸ್ಟ್ ಮಾಡೋಕ್ಕಂತ ಮಧ್ಯದಲ್ಲಿ ಶೆಡ್ ಮಾಡಿದ್ದೀವಿ ಸರ್. ನೋಡಿ ಸರ್, ಅಲ್ಲಿ ಕಾಣುತ್ತಲ್ವಾ, ಅಲ್ಲಿ ಶೆಡ್ ಇದೆ. ಇದು ಫ್ರಂಟಲ್ಲಿ ಏನಿದ್ರು ಮೇವು ತಿನ್ನುವಂಥ ಕೊಠಡಿ ಇದೆ. ಇದು ಅಲ್ಲಿ ಬಂದುಬಿಟ್ಟು ರೆಸ್ಟ್ ಮಾಡೋಕ್ಕಂತಾನೆ ಸಪ್ರೇಟಾಗಿ ಶೆಡ್ ಮಾಡಿದ್ದೀವಿ ಸರ್. ಇಲ್ಲಿ ಫೀಡು ಮೇವು ತಿಂದ್ಬಿಟ್ಟು ಮತ್ತೆ ರೆಸ್ಟ್ ಮಾಡೋಕ್ಕಂತ ಅಲ್ಲಿ ಹೋಗುತ್ತೆ. ನೋಡಿ ಸರ್, ಎಲ್ಲ ಹಸು ಆಲ್ರೆಡಿ ಮಲಗಿದೆ, ಅಲ್ಲಿ ಶೆಡ್ಡಿಂದ ಆಚೆ ಮಲಗಿದೆ ಸರ್. ಇದು ಬಂದುಬಿಟ್ಟು ಹೈಟ್ ಬಂದುಬಿಟ್ಟು 14 ಅಡಿ ಮಾಡಿದ್ದೀವಿ ಸರ್. 14 ಅಡಿ ಹೈಟ್ ಮಾಡಿದ್ದೀವಿ. ಇದು ಫೀಡ್ ಮ್ಯಾನೇಜರ್ ಹತ್ರ ಬಂದುಬಿಟ್ಟು ಅಗಲ ಬಂದುಬಿಟ್ಟು 26 ಅಡಿ ಮಾಡಿದ್ದೀವಿ. ಅಂದರೆ ಮಳೆ ಇದು ಬಂದರೆ ಮಳೆ ಬಂದರೆ ಫೀಡ್ ಮ್ಯಾನೇಜರ್ ನೆನಿಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದು ಕಾರಣಕ್ಕೆ ಮೇವು ತಿನ್ನಬೇಕಾದ್ರೆ ಮಳೆಯಲ್ಲಿ ನೆನಿಬಾರ್ದು ಅನ್ನೋದಕ್ಕೆ 26 ಅಡಿ ಅಗಲ ಮಾಡಿದ್ವಿ, ಹೈಟ್ 14 ಅಡಿ ಮಾಡಿದ್ವಿ. ಅಲ್ಲಿ ಹಸು ಬಂದುಬಿಟ್ಟು ರೆಸ್ಟ್ ಮಾಡೋಂಥ ಜಾಗನೂ ಅಷ್ಟೇ 14 ಅಡಿ 15 ಅಡಿ ಹೈಟ್ ಮಾಡಿದ್ದೀವಿ. ಅಂದರೆ ಟೆಂಪ್ರೇಚರು ಬಿಸಿ ಜಾಸ್ತಿ ಇರಬಾರ್ದು ಅಂತೇಳಿ ತುಂಬ 14 ರಿಂದ 15 ಅಡಿ ಹೈಟ್ ಮಾಡಿದ್ದೀವಿ. ಮತ್ತು ಬಂದುಬಿಟ್ಟು ಕೆಲವರೆಲ್ಲ ಶೆಡ್ಡಲ್ಲಿ ಫ್ಯಾನ್ನ ಅಳವಡಿಸಿರ್ತಾರೆ, ಅದು ಮೇಲೆಯಿಂದ ಹಾಕಿರ್ತಾರೆ. ಅದು ಬಂದಾಗ ಹಸುಗಳಿಗೆ ಇನ್ನೂ ಮೇಲೆ ಇರೋಂಥ ಬಿಸಿ ಗಾಳಿನ ಹಸು ಮೇಲೆ ಬಿಡುತ್ತೆ. ಏನೇ ಫ್ಯಾನ್ ಅಳವಡಿಸ್ಬೇಕಂದ್ರೆ ಸೈಡಿಂದ ಇದು ಮಾಡಬೇಕು. ನಮ್ಮದ್ರಲ್ಲಿ ಬಂದುಬಿಟ್ಟು ಓಪನ್ ಏರಿಯಾ ಇರೋದ್ರಿಂದ ನಮಗೆ ಫ್ಯಾನ್ನ ಅಗತ್ಯ ಇಲ್ಲ ಸರ್, ಅವಶ್ಯಕತೆ ಇಲ್ಲ. ಆ ಕಡೆ ಹೋಗ್ತಾ ಇರುತ್ತೆ, ಬಿಸಿಲು ಗಾಳಿ ಎಲ್ಲ ಬರೋದ್ರಿಂದ ಇಲ್ಲಿ ನಮಗೆ ಫ್ಯಾನ್ನ ಅವಶ್ಯಕತೆ ಇಲ್ಲ ಸರ್. ಇಲ್ಲಿ ಇದು ಬಂದುಬಿಟ್ಟು ಸಿಮೆಂಟ್ ಶೀಟ್ ಯೂಸ್ ಮಾಡಿದ್ದೀವಿ ಸರ್. ನೋಡಿ ಸರ್, ನಾವು ಹಳೆ ಶೆಡ್ಡಲ್ಲಿ ಬಂದುಬಿಟ್ಟು ಕೋಟಿಂಗ್ ಶೀಟ್ ಯೂಸ್ ಮಾಡಿದ್ವಿ, ಅದರಲ್ಲಿ ಟೆಂಪ್ರೇಚರ್ ಜಾಸ್ತಿ ಇತ್ತು. ಹಸುಗಳು ಮತ್ತು ಫುಲ್ಲು ಟ್ರೆಸ್ ಆಗ್ತಿತ್ತು. ನೋಡಿ ಸರ್, ಇಲ್ಲೆಲ್ಲ ಹಸು ಎಷ್ಟು ಆರಾಮಾಗಿದೆ. ನೋಡಿ, ಇಲ್ಲೆಲ್ಲ ಸಿಮೆಂಟ್ ಶೀಟ್ ಯೂಸ್ ಮಾಡಿದ್ವಿ. ಈ ಶೀಟ್ ಯೂಸ್ ಮಾಡಿರೋದ್ರಿಂದ ಹಸುಗಳಿಗೆ ಟೆಂಪ್ರೇಚರ್ ಕೂಡ ಕಡಿಮೆ ಇರುತ್ತೆ ಸರ್. ಬೆಟರ್ ಸರ್. ಆಲ್ರೆಡಿ ನಾವು ಒಂದು 5 ವರ್ಷದ ಅನುಭವದಲ್ಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಸಿಮೆಂಟ್ ಶೀಟ್ ಯೂಸ್ ಮಾಡೋದೇ ಬೆಟ್ರ್ ಸರ್. ಸರ್, ಈ ಕಂಪಾರ್ಟ್ಮೆಂಟ್ ಬಂದುಬಿಟ್ಟು ಹಾಲು ಮತ್ತು ಗಬ್ಬ ಅಂತಿರೋಲ್ಲ ಸರ್. ಈಗ ಏನು ಹಸು ಹಾಲು ಕಡಿಮೆ ಆಗಿ ಗಬ್ಬ ಆಗಿರುತ್ತಲ್ವ, ಹಾಲು ಇರುತ್ತೆ, ಈ ಕಡೆ ಗಬ್ಬನೂ ಆಗಿರುತ್ತೆ. ಆ ಕಂಪಾರ್ಟ್ಮೆಂಟ್ನ ನಾವು ಇದನ್ನು ಸಪ್ರೇಟ್ ಮಾಡಿರ್ತೀವಿ ಸರ್. ಆ ಕಡೆ ಫೀಡಿಂಗ್ ಎಲ್ಲ ತಿಂದ್ಬಿಟ್ಟು ಮೇವು ಫೀಡ್ ಎಲ್ಲ ತಿಂದ್ಬಿಟ್ಟು ನೋಡಿ ಈ ಕಡೆ ಬಂದು ರೆಸ್ಟ್ ಮಾಡ್ತವೆ ಸರ್. ಸರ್, ಇದು ನೆಕ್ ಬೆಳ್ಳಿ ಅಂತಿರಲ್ಲ ಸರ್, ಸಾಲ್ಟ್ ಲಿಕ್ ಅಂತೀವಿ. ಈಗ ಕೆಲವೊಂದು ಫಾರ್ಮ್ಸಲ್ಲೆಲ್ಲ ನಾವು ನೋಡಿರ್ಬೋದು, ಹಸು ಮಣ್ಣು ತಿನ್ನತ್ತೆ, ಬಟ್ಟೆ ಬಿದ್ದಿರಿ ಬಟ್ಟೆ ತಿನ್ನೋದು, ಚಪ್ಪಲ್ಲು ಅದು ಇದು ಬಿದ್ದಿದ್ರೆ ಅದನ್ನೆಲ್ಲ ನಕ್ಕೋದಾಗಿರಲಿ, ಈ ಥರ ಮಾಡುತ್ತೆ. ಅಂದರೆ ಈಗ ಮಿನರಲ್ ಮಿಕ್ಸರ್ ಎಲ್ಲ ಕೊಡ್ತೀವಿ, ಅಲ್ಲಿ ಕೊಡೋವಂಥ ಮಿನರಲ್ ಮಿಕ್ಸರ್ ಸಾಕಾಗಲ್ಲ. ಒಂದು ವೇಳೆ ಡಿಫಿಷಿಯನ್ಸಿ ಅಂದರೆ ಕೊರತೆ ಇತ್ತು ಅಂದರೆ, ಈಗ ಕೆಲವರು ಡೈರಿ ಫಾರ್ಮ್ಗಳಲ್ಲಿ ಕೆಲವರು ಏನು ಮಾಡ್ತಾರೆ, ಉಪ್ಪನ್ನ ಕೊಡ್ತಾರೆ ಫೀಡ್ ಜೊತೆಗೆ, ಇಂಡಿ ಬೂಸ ಜೊತೆಗೆ ಉಪ್ಪನ್ನ ಹಾಕ್ತಾರೆ. ಉಪ್ಪನ್ನ ಜಾಸ್ತಿ ಕೊಡೋದ್ರಿಂದ ಯೂರಿನ್ ಎಲ್ಲ ಇದಾಗೋದು ಜಾಸ್ತಿ ಆಗೋದಾಗಿರ್ಬೋದು, ತೊಂದರೆ ಆಗುತ್ತೆ. ಅದೇ ನಾವೇನು ಮಾಡ್ತೀವಿ, ಮಿನರಲ್ ಮಿಕ್ಸರ್ ಕೊಡ್ತೀವಿ, ಈ ನೆಕ್ ಬೆಳ್ಳನ್ನು ಇಟ್ಟಿರ್ತೀವಿ. ಯಾವುದಾದ್ರೂ ಉಪ್ಪಿನ ಕೊರತೆ ಇದೆ, ಸಾಲ್ಟ್ ಲಿಕ್ ಮಾಡಬೇಕಂದಾಗ ಅವಾಗ ಎಷ್ಟು ಅದಕ್ಕೆ ಕೊರತೆ ಇದೆ, ಎಷ್ಟು ಬೇಕಾದ ಅಷ್ಟು ಮಾತ್ರನೇ ಇದು ಬಂದು ತೊಗೊಳುತ್ತೆ ಸರ್. ಸೊ ಅದಕ್ಕೆ ಅದೇ ಬಂದು ಇಲ್ಲಿ ಅದೇ ಬಂದು ಇಲ್ಲಿ ನೆಕ್ಕತ್ತೆ ಸರ್. ಅದು ಫೀಲ್ ಆದಾಗ ಅದಕ್ಕೆ ಬೇಕು ಅನ್ನಿಸಿದಾಗ, ಅವಶ್ಯಕತೆ ಇದ್ದಾಗ ಮಾತ್ರ ಬಂದು ಅದೇ ಇದು ಮಾಡುತ್ತೆ ಸರ್. ಸೊ ಇಲ್ಲಿ ಬಂದು ಏನು ಸರ್, ಇಲ್ಲಿ ಬಂದುಬಿಟ್ಟು ಹುಡುಗರು ಮಲಗ್ತಾರೆ ಸರ್. ಶೆಡ್ ಲೂಸ್ ಹೌಸಿಂಗ್ ಮಾಡಿರೋದ್ರಿಂದ ಹಸು ಜಾಸ್ತಿ ಇರೋದ್ರಿಂದ, ಓಪನ್ ಏರಿಯಾ ಜಾಸ್ತಿ ಇರೋದು, ಹುಡುಗರು ಬಂದು ಇಲ್ಲಿ ಮಲಗ್ತಾರೆ ಸರ್. ಲೇಬರ್ಸ್ ಇಲ್ಲೇ ಮಲಗಿರ್ತಾರೆ ಸರ್, ಶೆಡ್ಡಲ್ಲೇ ಮಲಗಿರ್ತಾರೆ ಸರ್. ಆರಾಮಾಗಿ ಮಲಗಿರ್ತಾವೆ ನೋಡಿ ಸರ್. ಇವು ಬಂದುಬಿಟ್ಟು ನೋಡಿ ಸರ್, ಈ ಗುಡ್ಡೆ ಮೇಲೆ ಮಲಗಿರ್ತವೆ. ಯಾವಾಗ ಮೇವು ಬರುತ್ತೆ, ಅಲ್ಲಿ ಮೇವು ಇರುತ್ತೆ, ಮೇವು ಹಾಕಿದಾಗ ಫೀಡ್ ಹಾಕಿದಾಗ ಮಾತ್ರ ಅಲ್ಲಿಗೆ ಬರ್ತವೆ ಸರ್. ಮಿಕ್ಕಿದ ಟೈಮಲ್ಲೆಲ್ಲ ನೋಡಿ ಇಲ್ಲಿ ಶೆಡ್ ಮಿಡ್ಲಲ್ಲಿ ಮಲಗ್ತವೆ, ಇಲ್ಲಾಂದರೆ ಬಂದು ಈ ಗೊಬ್ಬರದ ಮೇಲೆ ಮಲಗ್ತವೆ ಸರ್. ನೋಡಿ ಸರ್, ಆ ಕಂಪಾರ್ಟ್ಮೆಂಟಲ್ಲೂ ನೋಡಿ ಎಲ್ಲ ಈ ಫರ್ಸ್ ಎಲ್ಲ ಬಂದು ಅದ್ರ ಮೇಲೆ ಇರ್ತವೆ. ಈಗ ಸದ್ಯಕ್ಕೆ ಪರ್ ಡೇ ಬಂದುಬಿಟ್ಟು 400 ಲೀಟ್ರ್ ಹಾಲನ್ನ ತೆಗಿತಾ ಇದ್ದೀವಿ ಸರ್. 400 ಸರ್. ನಾವು ಹಾಲಿನ ಮೇಲೆ ಜಾಸ್ತಿ ಫೋಕಸ್ ಮಾಡಿಲ್ಲ ಸರ್. ನಾವು ಮೊದಲು ಶುರು ಮಾಡಿದಾಗ 4 ವರ್ಷಕ್ಕಿಂತ ಮುಂಚೆ ಶುರು ಮಾಡಿದಾಗ ಹಾಲಿನ ಮೇಲೆ ಫೋಕಸ್ ಮಾಡಿದ್ವಿ. ಬಟ್ ನಮ್ಗೆ ಹಾಲಿನಲ್ಲಿ ಬರೋವಂಥ ಆದಾಯ ಡೈರಿ ಫಾರ್ಮ್ಗೆ ಮ್ಯಾನೇಜ್ಮೆಂಟಿಗೆ ಮಾತ್ರ ಆಗ್ತಿತ್ತು. ಬಟ್ ನಾನು ಆವಾಗ ಯೋಚನೆ ಮಾಡಿದೆ ಅಂದರೆ, ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದ್ರೆ ನಮಗೇನು ಹಾಲಲ್ಲಿ ಬರುತ್ತೆ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಮಾತ್ರ ಆಗುತ್ತೆ ಸರ್. ಅದೇ ಬ್ರೀಡ್ ಮೇಲೆ ಫೋಕಸ್ ಮಾಡಿದಾಗ ನಮ್ಗೆ ವರ್ಷದಲ್ಲಿ ಏನು ಹುಟ್ಟುತ್ತೆ ಕರುಗಳು, ಆ ಕರುಗಳೇ ನಮಗೆ ಆದಾಯ ಸರ್. ಬರೋಂಥ ಕರು 2ನೇ ವರ್ಷದಲ್ಲಿ ಕರು ಹಾಕಿರುತ್ತೆ ಸರ್. ನೋಡಿ ಸರ್, ಈಗ ಏನಿದೆ ಇವೆಲ್ಲ 40 ರಿಂದ 50 ಹಸು ಗಬ್ಬ ಆಗಿದ್ದಾವೆ ಸರ್. ಸರ್, ಈಗ 400 ರಿಂದ 420 ಲೀಟ್ರ್ ಹಾಲು ಬರ್ತಿದೆ ಸರ್ ಪರ್ ಡೇಗೆ.
30ರಿಂದ 35 ಅನಿಮಲಲ್ಲಿ 400ರಿಂದ 420 ಲೀಟ್ರ್ ಹಾಲು ತೆಗಿತಿದ್ದೀವಿ ಸರ್. ಈಗ ಈ ಒಂದು ಡೈರಿ ಫಾರ್ಮ್ನ ಇನ್ನೂ ಹೆಚ್ಚಿಗೆ ಡೆವಲಪ್ ಮಾಡಬೇಕಂತ ಬ್ರೀಡ್ನ ಡೆವಲಪ್ ಮಾಡ್ತಾಯಿದ್ದೀವಿ ಸರ್. ಬ್ರೀಡ್ನ ಡೆವಲಪ್ ಮಾಡೋದ್ರಿಂದ ನಮ್ಗೆ ಹೆಚ್ಚಿನ ಆಗಿ ಇನ್ಕಮ್ಮು ಜಾಸ್ತಿ ಬರುತ್ತೆ ಸರ್. ಒಂದು ಬ್ರೀಡ್ ಡೆವಲಪ್ ಮಾಡಿದ್ರೆ, ಒಂದು ಈಫರ್ಸ್ನ ಸೆಲ್ಲಿಂಗ್ ಮಾಡಿದ್ರೆ ಒಳ್ಳೆ ಆದಾಯನೂ ಬರುತ್ತೆ. ಅದೇ ರೀತಿಯಾಗಿ ನಾವು ಸೆಲ್ಲಿಂಗ್ ಮಾಡಲಿಲ್ಲ ಅಂದರೆ ಬ್ರೀಡ್ ಡೆವಲಪ್ಮೆಂಟ್ ಮಾಡಿದ್ರೆ ಹಾಲು ಕೂಡ ಹೆಚ್ಚಿಗೆ ಬರುತ್ತೆ, ಅಲ್ಲಿ ಇನ್ಕಮ್ಮು ನಮ್ಗೆ ಜಾಸ್ತಿ ಸಿಗುತ್ತೆ ಸರ್. ನಮಗೆ ಪರ್ ಡೇ 1000 ಲೀಟ್ರ್ಸ್ ಹಾಲನ್ನ ಪ್ರೊಡ್ಯೂಸ್ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ ಸರ್. ನಂತರ ಒಳ್ಳೆ ಈಫರ್ಸ್ನ ಪಡ್ಕೊಂಡು ಆ ಈಫರ್ಸ್ನ ಕೂಡ ಡೆವಲಪ್ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ ಸರ್. ಸರ್ ನನಗೆ ಗೊತ್ತಿರೋ ಮಟ್ಟಿಗೆ ಡೈರಿ ಫಾರ್ಮ್ನ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಫಸ್ಟು ಬ್ರೀಡ್ ಮೇಲೆ ಫೋಕಸ್ ಮಾಡಬೇಕು ಸರ್. ಈಗ ಲೋಕಲ್ ಅನಿಮಲ್ನ ಇಟ್ಕೊಂಡು ಏನು ನಾವು ಹಾಲ್ ಮೇಲೆ ಡೈರಿ ಡೆವಲಪ್ಮೆಂಟ್ ಅಂದರೆ ಆಗೋದೇ ಇಲ್ಲ ಸರ್, ಚಾನ್ಸಸ್ ಇಲ್ಲ. ಒಳ್ಳೆ ಬ್ರೀಡ್ನ ತೊಗೊಂಡು ಬ್ರೀಡ್ ಅನಿಮಲ್ನ ಡೆವಲಪ್ ಮಾಡಿದ್ರೆ ಹಾಲು ತಾನಾಗ್ತಾನೆ ಆಟೋಮೆಟಿಕ್ ಡೆವಲಪ್ ಆಗುತ್ತೆ, ಇನ್ಕಮ್ಮು ಡೆವಲಪ್ ಆಗುತ್ತೆ ಸರ್, ಇನ್ಕಮ್ಮು ಹೆಚ್ಚಿಗೆ ಬರುತ್ತೆ ಸರ್. ಬರೀ ಹಾಲ್ ಮೇಲೆ ಫೋಕಸ್ ಮಾಡಿದ್ರೆ ಡೈರಿ ಫಾರ್ಮ್ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಸರ್. ಬ್ರೀಡ್ನ ಡೆವಲಪ್ ಮಾಡಿದ್ರೆ ಆಟೋಮೆಟಿಕ್ ಹಾಲು ಡೆವಲಪ್ ಆಗುತ್ತೆ, ಇನ್ಕಮ್ಮು ಜಾಸ್ತಿ ಆಗುತ್ತೆ ಸರ್. ಸರ್ ನಾವೆಲ್ಲ ಬಂದುಬಿಟ್ಟು ಬಕೆಟ್ ಮಿಲ್ಕಿಂಗೇ ಮಾಡ್ತೀವಿ ಸರ್. ಅಂದರೆ ನಾವು ಮಿಲ್ಕ್ ಮಿಷಿನ್ ಯೂಸ್ ಮಾಡಿಕೊಂಡು ಬಕೆಟ್ ಮಿಲ್ಕಿಂಗೇ ಮಾಡ್ತಿದ್ದೀವಿ ಸರ್.